ರಾಜೀನಾಮೆ ಕೊಡಲು ಹೋದವರ ಬಗ್ಗೆ ಚಕಾರ ಎತ್ತಲ್ಲ. ಸಿಎಂ ಮತ್ತು ಅಧ್ಯಕ್ಷರು ಸೇರಿ ತೀರ್ಮಾನವನ್ನ ಮಾಡ್ತಾರೆ. ಬೆಂಗಳೂರಿನಲ್ಲಿ ಕೆಎಚ್ ಮುನಿಯಪ್ಪ ಈ ರೀತಿಯಾದಂತ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ರಾಜೀನಾಮೆ ಎಲ್ಲ ಕೊಡಕ್ಕೆ ಹೋಗಿದ್ದಾರಲ್ಲ, ಮುನಿಯಪ್ಪ ಅವರ ಅಳಿಯನಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರದು ಅಂತ. ಇದ್ರ ಬಗ್ಗೆ ಮುನಿಯಪ್ಪ ಅವರ ಪ್ರತಿಕ್ರಿಯೆ ಹೀಗಿದೆ. ನಾನು ಅವ್ರ ಬಗ್ಗೆ ಚಕಾರ ಎತ್ತಲ್ಲ ಅಂತ ಹೇಳಿದ್ದಾರೆ. ಅಧ್ಯಕ್ಷರು ಮತ್ತು ಸಿಎಂ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ನೋಡ್ಬೇಕು ಅಂತ ಹೇಳಿದ್ದಾರೆ. ನನಗೆ ಯಾರಿಗೂ ತೊಂದರೆ ಮಾಡಿಲ್ಲ. ಸಿಎಂ ನೇತೃತ್ವದ ಸಭೆಯಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಅಂದಿದ್ರು. ರಮೇಶ್ ಕುಮಾರ್ ಅವರ ಸಂಗಡಿಗರು ಕೂಡ ಅದೇ ಮಾತನ್ನ ಹೇಳಿದ್ರು. ಅಹಿತಕರ ಘಟನೆ ನಡೆದಿದ್ರೆ ಮರೆಯೋಣ ಅಂತ ಸಭೆಯಲ್ಲಿ ಹೇಳಿದ್ದೆ. ಕೋಲಾರದಲ್ಲಿ ಕಾಂಗ್ರೆಸ್ ಬಹಳ ಭದ್ರವಾಗಿದೆ ಅಂತ ಮುನಿಯಪ್ಪ ಹೇಳಿದ್ದಾರೆ. ಏನಾದರೂ ತೀರ್ಮಾನ ತಗೊಂಡ್ಲಿ ಅದಕ್ಕೆ ಬದ್ಧವಾಗಿರ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಮಾಡಿ ನಮ್ಮೆಲ್ಲ ಮುಖಂಡರನ್ನು ಕರೆಸಿ, ಶಾಸಕರನ್ನ, ಮಾಜಿ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನ ಕರೆಸಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಸಂಪೂರ್ಣವಾದ ಅಧಿಕಾರವನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಿಟ್ಟಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಒಟ್ಟಾರೆ ತೀರ್ಮಾನಕ್ಕೆ ಬಂದೆವು. ಆ ಸಭೆಯಲ್ಲಿ ರಮೇಶ್ ಕುಮಾರ್ ಅವರಿದ್ದರು, ಮಂತ್ರಿಗಳಾದಂಥ ಭಾರತಿ ಸುರೇಶ್ ಇದ್ದರು, ಡಾಕ್ಟರ್ ಸುಧಾಕರ್ ಇದ್ದರು, ಶಾಸಕರಾದಂಥ ಕೊತ್ತೂರು ಮಂಜುವರಿದ್ದರು, ನಂಜೇಗೌಡರಿದ್ದರು, ವಿಧಾನ ಪರಿಷತ್ ಸದಸ್ಯರಾದಂಥ ಅನಿಲ್ ಕುಮಾರ್ ಅವರಿದ್ದರು ಮತ್ತು ಎಲ್ಲ ಮಾಜಿ ಶಾಸಕರು, ಹಾಲಿಯವರು ಎಲ್ಲರೂ ಕೂಡ ಒಟ್ಟಿಗೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿದ್ವಿ. ನಾನು ಒಂದು ಮಾತನ್ನು ಕೇಳಿದೆ ಆ ಸಭೆಯಲ್ಲಿ, ನೋಡಿ ನಾವೆಲ್ಲ ಕೂಡ ಏನಾದರೂ ಅಹಿತಕರ ಘಟನೆಗಳು ನಡೆದಿದ್ದರೆ ನಾವೆಲ್ಲ ಮರೆಯೋಣ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. 7 ಸಾರಿ ಇಲ್ಲಿ ಗೆದ್ದಿದ್ದೇನೆ ನಾನು. ಒಂದು ವೇಳೆ ತ್ರಿಕೋಣ ಸ್ಪರ್ಧೆ ಇಲ್ಲದೆ ಇರೋದರಿಂದ ನಾನು ಸೋತಿದ್ದೇನೆ. ಭಿನ್ನಾಭಿಪ್ರಾಯ ಮರೆತು ನನಗೊಂದು ಅವಕಾಶವನ್ನು ಮಾಡಿಕೊಡಿ, ನಾನು ಸೋಲನ್ನೇ ಸೋಲ್ಕೊಂಡಿದ್ದೇನೆ. ಈ ಸೀಟನ್ನು ಗೆಲ್ಲಬೇಕಾದ್ರೆ ನಮ್ಮ ಕುಟುಂಬ ಬೇಕು ಅಂತ ಮನವಿ ಮಾಡಿದೆ. ಅದೇ ಆದಂಥ ವಿಚಾರಗಳನ್ನು ಹೇಳಿ ಒಟ್ಟಾರೆ ನಾವು ಹೈಕಮಾಂಡ್ಗೆ ಬಿಡ್ತೇವೆ. ಅವರೇನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಕಡೆ ಮಾತನ್ನು ಕೂಡ ಹೇಳಿದ್ದೀನಿ. ಸನ್ಮಾನ್ಯ ರಮೇಶ್ ಕುಮಾರ್ ಮತ್ತು ಅವರ ಸಂಗಡಿಗರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಅದಾದಮೇಲೆ ಇದು ಹೊಸ ಬೆಳವಣಿಗೆ ಆಗಿದೆ. ಈ ಬೆಳವಣಿಗೆಯಲ್ಲಿ ನಂದೇನು ಗೊತ್ತಿಲ್ಲ. ನಾನು ಒಂದೇ ಮಾತು ಹೇಳ್ತೇನೆ, ಇಷ್ಟೆಲ್ಲ ಆದರೂ ಕೂಡ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ. ಈಗ ಹೈಕಮಾಂಡ್ ಏನಾದ್ರು ಬೇರೆ ಅಂದ್ರೆ ನಿಮ್ಮ ಕುಟುಂಬದವರು ಹೊರತುಪಡಿಸಿ ಬೇರೆ ಟಿಕೆಟ್ ಕೊಟ್ಟು ಅವರು ಎಂತಹ ತೀರ್ಮಾನ ಕೊಟ್ಟರು ಅದಕ್ಕೆ ಬದ್ಧವಾಗಿರ್ತೇನೆ. ನನ್ನ ಡಿಮ್ಯಾಂಡ್ ಇದೆ. ಇಡೀ ರಾಜ್ಯ ನೋಡ್ತಾ ಇದೆ. ಇದು ಒಂದು ದೊಡ್ಡ ಸಮಾಜ ಇದೆ. ಇದು ರಾಜ್ಯ ನೋಡ್ತಾ ಇದೆ. ಆದರೂ ಕೂಡ ನಾನು ಶಿಸ್ತಿನ ಸಿಪಾಯಿಯಾಗಿದ್ದೀನಿ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಒಳ್ಳೆ ತೀರ್ಮಾನ ತಗೊಳ್ತದೆ ಅಂತ ಭಾವಿಸಿದ್ದೀನಿ. ಅವ್ರು ತಗೊಂಡ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬೆಳಗ್ಗೆ ಕೂಡ ಭೇಟಿಯಾಗಿದ್ದೆ. ಅವರಿಗೆ ವಿಷಯಗಳನ್ನು ತಿಳಿಸಿದೆ. ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೇಳಿದ್ದೇನೆ. ಅವರು ತೀರ್ಮಾನ ತೆಗೆದುಕೊಂಡು